Hello everyone. Let us see question number 38. B. List any four advantages of vegetative propagation. See, this vegetative propagation is asexual reproduction. Alva? We know that in reproduction system there are two. Sexual reproduction and asexual. ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಇರಬಹುದು, ಫಿಷನ್ ಇರಬಹುದು, regeneration ಇರಬಹುದು, fragmentation. These all come under vegetative propagation. These all come under asexual reproduction. ಅಲ್ವಾ? ಇಲ್ಲಿ asexual reproduction ಅಲ್ಲಿ ಏನಾಗಿರುತ್ತೆ? Only one mother body is sufficient for reproduction. ಅಲ್ವಾ? ಇಲ್ಲಿ ಓನ್ಲಿ ಒನ್ ಮದರ್ ಬಾಡಿ ಅಂತ ಹೇಳ್ತೀವಿ, ಅದು ಮಾತ್ರ ಸಫಿಶಿಯಂಟ್ ಇರುತ್ತೆ. ಬಟ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೋತ್ ಮದರ್ ಅಂಡ್ ಫಾದರ್ ಆರ್ ರಿಕ್ವೈರ್ಡ್, ಆರ್ ಮೇಲ್ ಅಂಡ್ ಫಿಮೇಲ್ ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲಿ they produce flower and fruit quickly. In vegetative propagation, they produce flower and fruit quickly. This method is useful in plants that do not produce seeds. ಈಗ ಕೆಲವೊಂದು ಮಲ್ಲಿಗೆ ಇರಬಹುದು ಅಥವಾ ಬಾಳೆಹಣ್ಣಿನ ಗಿಡ ಇರಬಹುದು, ಇವೆಲ್ಲ ಅದರದ್ದು ಸೀಡ್ಸ್ ಅನ್ನ ನಾವು ಹಾಕಿ ಗಿಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ದಿಸ್ ಮೆಥಡ್ ಇಸ್ ಯೂಸ್ಫುಲ್ ಫಾರ್ ಸಚ್ plants that do not produce seeds. They produce high yielding disease free plants. These plants, through vegetative propagation, they produce high yielding disease free plants. A large number of plants can be grown in less time, less space, and at lower cost. ಈಗ ನೋಡಿ, ನಿಮ್ಮ ಹತ್ರ ಗುಲಾಬಿ ಗಿಡ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ನೀವು ಕಟ್ ಮಾಡಿ ಎಷ್ಟು ಬೇಕಾದ್ರೂ ನೆಡಬಹುದು ಅಲ್ವಾ? ವಿತ್ ಲೋವರ್ ಕಾಸ್ಟ್. ಒಂದ್ ಗುಲಾಬಿ ಗಿಡ ಇದ್ರೆ ನಿಮ್ಗದೇ ಸೇಮ್ ಫ್ಲವರಿನ್ ಗುಲಾಬಿ ಗಿಡ ಬೇಕು ಅಂದ್ರೆ ಅದ್ರದ್ದೇ ಸ್ಟೆಮ್ ಅನ್ನ ಕಟ್ ಮಾಡಿ ನೀವು ನೆಡ್ತಾ ಹೋದ್ರೆ ನಿಮ್ಗೆ ಲೋವರ್ ಕಾಸ್ಟ್, ಒಂದೇ ಗಿಡದಲ್ಲಿ ಬಹಳಷ್ಟು ಗಿಡ ಬೆಳೆಸಬಹುದು. ಈ ತರ ನೋಡಿ, ಕೆಲವೊಂದು ದಿಸ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಆಫ್ ನ್ಯೂ plant from maybe leaf, root part or stem of the plant. ಸ್ಟೆಮ್ ಇರಬಹುದು, ರೂಟ್ ಇರಬಹುದು, ಅಥವಾ ಲೀವ್ಸ್ ಇರಬಹುದು. ಇದರಿಂದ ಹೊಸ ಪ್ಲಾಂಟ್ ಡೆವಲಪ್ ಆಗೋದನ್ನ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಈಗ ನೀವು ಬಟಾಟೆ ಎಲ್ಲ ನೋಡಿದ್ರೆ ಸ್ವಲ್ಪ ದಿನ ತಗೊಬಂದ್ ಹಾಗೆ ಇಟ್ರೆ ಮನೇಲಿ ಈ ತರ ಮೊಳಕೆ ತರ ಬರೋದನ್ನ ನೋಡಿರ್ತೀರಿ ಅಲ್ವಾ? ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಬ್ರಯೋಫಿಲಮ್ ಅನ್ನ ನೋಡಿರ್ತೀರಿ, ಅದ್ರ ಎಲೆಗೆ ಮತ್ತೊಂದಿಷ್ಟು ಎಲೆ ಬೆಳಿತಾ ಹೋಗ್ಬಿಡುತ್ತೆ, ಆಮೇಲೆ ಅದಕ್ಕೆ ಬೇರು ಬರ್ತಾ ಹೋಗುತ್ತೆ, ಅದನ್ನ ನೆಟ್ರೆ ಮತ್ತೆ ಗಿಡ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಗುಡ್ ಎಕ್ಸಾಂಪಲ್. ಆನಿಯನ್ ಅಲ್ವಾ? ಆನಿಯನ್ ಅನ್ನ ಸ್ವಲ್ಪ ದಿನ ಹಾಗೆ ಇಟ್ರೆ ಅದಕ್ಕೆ ಮತ್ತೆ ಇಲ್ಲಿ ನ್ಯೂ ಶೂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ತರ ದೀಸ್ ಆರ್ ಆಲ್ ಗುಡ್ ಎಕ್ಸಾಂಪಲ್ಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಥ್ಯಾಂಕ್ ಯು.